ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಕರ ರಾಶಿಯ ಮೇ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಗೋಚಾರ ಫಲಗಳೇನು? ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವೆಲ್ಲ ಲಾಭಗಳು ಬರಲಿದೆ, ಯಾವೆಲ್ಲ ನಷ್ಟಗಳು ಸಂಭವಿಸಲಿದೆ, ಆ ನಷ್ಟಗಳಿಗೆ ಪರಿಹಾರಗಳೇನು? ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ವಿಪರೀತ ರಾಜಯೋಗ ಕೂಡ ಇದೆ. ಹಾಗಾದರೆ ಏನೇನೆಲ್ಲ ಲಾಭ ಇದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಶನಿದೇವನನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಕರ ರಾಶಿಯ ಮೇ ತಿಂಗಳ 2025ನೇ ವರ್ಷದಲ್ಲಿ ಶುಭ ಫಲಗಳೇನು ಎಂಬುದರ ಬಗ್ಗೆ ನೋಡೋಣ. ಮಕರ ರಾಶಿಯವರಿಗೆ 80% ಯಾವೆಲ್ಲ ಶುಭ ಫಲಗಳಿದೆ ಎಂಬುದರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನೋಡಿ. ಕುಜಗ್ರಹ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅನುಕೂಲಕರವಾಗಿರೋದ್ರಿಂದ ತುಂಬಾ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಕುಜಗ್ರಹ ಮಕರ ರಾಶಿಯಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದರಿಂದ ತುಂಬಾ ಅವಕಾಶಗಳು, ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಅನ್ನೋದು ಸಿಗುತ್ತೆ. ಇನ್ನು ನಿಮ್ಮ ಸಂಗಾತಿಯಿಂದ ಲಾಭವಾಗುತ್ತೆ. ಮಕರ ರಾಶಿಯವರಿಗೆ ತಮ್ಮ ಸಂಗಾತಿಯಿಂದ ಸಾಕಷ್ಟು ಲಾಭ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಯಾವುದೇ ಕೆಲಸ ಮಾಡ್ತೀರಿ ಆ ಕೆಲಸಕ್ಕೆ ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಅನ್ನೋದು ಕೂಡ ಸಿಗುತ್ತೆ. ಇನ್ನು ಬುಧ ಗ್ರಹದಿಂದ ನಿಮ್ಮ ಮಕ್ಕಳ ಬುದ್ಧಿ ಹೆಚ್ಚಾಗುತ್ತೆ. ಬುಧ ಗ್ರಹ ನಿಮ್ಮ ಸ್ಥಾನದಲ್ಲಿ ಅದ್ಭುತವಾಗಿರೋದ್ರಿಂದ, ನಿಮ್ಮ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿ ಹೆಚ್ಚಾಗುತ್ತೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳ ಪರವಾಗಿ ಏನಾದರೂ ಒಳ್ಳೆ ಕಾಲೇಜ್ ಅಥವಾ ಒಳ್ಳೆ ಸ್ಕೂಲ್ ಏನಾದರೂ ಒಂದನ್ನು ಹುಡುಕ್ತಿದ್ರೆ ಖಂಡಿತವಾಗಿಯೂ ಕೂಡ ಅದು ಆಗುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ಅನ್ನೋದು ಕೂಡ ಸಿಗುತ್ತೆ. ತುಂಬ ವರ್ಷಗಳಿಂದ ಅಣ್ಣ ತಮ್ಮಂದಿರೇ ಆಗಿರಬಹುದು, ಯಾರೇ ಆಗಿರಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಜಗಳಗಳು, ಕಲಹಗಳು ಬರ್ತಿದ್ರೆ ಖಂಡಿತವಾಗಿಯೂ ಕೂಡ ಪಿತ್ರಾರ್ಜಿತ ಆಸ್ತಿಯನ್ನು ಈ ತಿಂಗಳಲ್ಲಿ ನೀವು ಪಡ್ಕೋಬಹುದು. ಹಾಗೆಯೇ ಬುದ್ಧಿ ಕೂಡ ಹೆಚ್ಚಾಗುತ್ತೆ ಮಕ್ಕಳಿಗೆ. ಇನ್ನು ಒಳ್ಳೆಯ ವಿದ್ಯಾಭ್ಯಾಸ ಸಿಗೋದ್ರಿಂದ ವಿದ್ಯಾಭ್ಯಾಸದಲ್ಲಿ ನೀವು ಉತ್ತಮ ಅಂಕ ಅನ್ನೋದನ್ನು ಕೂಡ ಪಡ್ಕೋತೀರಾ. ಹಾಗೆಯೇ ಒಳ್ಳೆ ಕಾಲೇಜು, ಸ್ಕೂಲು ಹುಡುಕಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಕೂಡ ಆಗುತ್ತೆ. ಹೈಯರ್ ಸ್ಟಡೀಸ್ಗೆ ಅಂತ ಮಕ್ಕಳನ್ನು ವಿದೇಶಕ್ಕೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ರೂ ಕೂಡ ಈ ಸಮಯದಲ್ಲಿ ಆಗುತ್ತೆ. ಜ್ಞಾನ ಕೂಡ ಹೆಚ್ಚಾಗುತ್ತೆ. ಇನ್ನು ಶುಕ್ರ ಶನಿಯು ಒಟ್ಟಿಗೆ ಇರೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ನೀವು ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ಪ್ಲಾನ್ ಹಾಕ್ಕೊಂಡಿರ್ತೀರೋ ಖಂಡಿತವಾಗಿಯೂ ಕೂಡ ಅದು ಸಕ್ಸಸ್ ಆಗುತ್ತೆ. ಖಂಡಿತವಾಗಿಯೂ ನೀವು ಅಂದ್ಕೊಂಡಿರೋ ಥರನೇ ನಿಮ್ಮ ಜೀವನನ ನೀವು ನಡೆಸ್ತೀರಾ. ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಅವಕಾಶ ಬಂದರೂ ಕೂಡ ಅದನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಶುಕ್ರ ಮತ್ತು ಶನಿ ಗ್ರಹ ಒಟ್ಟಿಗೆ ಖಂಡಿತವಾಗಿಯೂ ಕೂಡ ಬರೋದು ಅಪರೂಪ. ಹಾಗಾಗಿ ನೀವು ಈ ಸಮಯದಲ್ಲಿ ನೀವು ಏನು ಅನ್ಕೊಂಡಿರ್ತೀರೋ ಅದನ್ನ ನೀವು ಈಡೇರಿಸ್ಕೋಬೇಕಾಗತ್ತೆ. ಹಾಗೇನೆ ವಸ್ತ್ರ ಮತ್ತು ಒಡವೆನ ಕೊಳ್ಳುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ವಸ್ತ್ರ, ಬಟ್ಟೆಗಳನ್ನ ಖರೀದಿ ಮಾಡ್ತೀರಾ. ಹಾಗೇನೆ ಚಿನ್ನಾಭರಣನ ಖರೀದಿ ಮಾಡುವಂತಹ ಸುಸಂದರ್ಭ ಇದಾಗಿರುತ್ತೆ. ಹಾಗಾಗಿ ನೀವು ಏನೇ ಒಂದು ಅಮೂಲ್ಯವಾದಂತಹ ವಸ್ತುನ ನೀವು ಖರೀದಿ ಮಾಡ್ತೀರಾ ಅಂತಾನೆ ಹೇಳ್ತೀನಿ. ಇನ್ನು ಶನಿಯಿಂದ ಅತಿಯಾದಂತಹ ಲಾಭ ಸಿಗುತ್ತೆ. ಮಕರ ರಾಶಿಯವರಿಗೆ ಈಗ 7.5 ಮುಕ್ತಾಯ ಆಗಿರೋದ್ರಿಂದ ಶನಿ ಭಗವಂತ ಮಕರ ರಾಶಿಯವರಿಗೆ ಅತಿಯಾದಂತಹ ಲಾಭ ಅನ್ನೋದನ್ನ ಕೊಡ್ತಾರೆ. ಯಾವುದೇ ರೀತಿಯಾದಂತಹ ಹಣಕಾಸಿಗೆ ತೊಂದರೆ, ಈ ಥರ ಯಾವುದೇ ರೀತಿಯಾದಂತಹ ತೊಂದರೆಗಳು ಈ ರಾಶಿಯವರಿಗೆ ಬರಲ್ಲ. ಹಣ ಬೇಕು ಅಂದಿದ ತಕ್ಷಣನೇ ದಿಢೀರಂತ ಯಾರಾದರೂ ಕೂಡ ಸಹಾಯ ಮಾಡ್ತಾರೆ. ಹಾಗಾಗಿ ಶನಿಯಿಂದ ಈ ರಾಶಿಯವರಿಗೆ ಲಾಭ ಸಿಗುತ್ತೆ. ಇನ್ನು ಏನೇ ಇದ್ರೂ ಕೂಡ, ಏನೇ ಆದರೂ ಕೂಡ ಶನಿಯ ಕೃಪೆ ಅನ್ನೋದು ಈ ರಾಶಿಯವರಿಗೆ ಇರುತ್ತೆ. ಏನೇ ಸಮಸ್ಯೆ ಬಂದರೂ ಕೂಡ, ಏನೇ ಒಂದು ಕಷ್ಟನೇ ಬಂದರೂ ಕೂಡ ಶನಿ ಭಗವಂತ ನಿಮ್ಮ ಜೊತೆಲೇ ಇರ್ತಾರೆ. ಹಾಗಾಗಿ ನಿಮಗೆ ಆ ಕಷ್ಟಗಳು ಸುಲಭವಾಗಿಬಿಡುತ್ತೆ. ತೊಂದರೆಗಳು ತೀರಾ ನಿಮಗೆ ಎಳಿತಾ ಹೋಗಲ್ಲ. ಶನಿಯಿಂದಲೇ ನಿಮ್ಮ ಕನಸು ನನಸಾಗತ್ತೆ. ಶನಿ ಭಗವಂತ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ 7.5 ವರ್ಷ ಶನಿಕಾಟ ಮುಕ್ತಾಯ ಆಗಿರೋದ್ರಿಂದ ಶನಿ ಭಗವಂತನೇ ನಿಮ್ಮ ಎಲ್ಲ ಕೆಲಸದಲ್ಲೂ ಸಕ್ಸಸ್ನ ಕೊಡ್ತಾರೆ. ಹಾಗಾಗಿ ನಿಮ್ಮ ಕನಸುಗಳು ನನಸಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕಷ್ಟದಲ್ಲಿ ಶನಿ ಇದ್ದೇ ಇರ್ತಾರೆ. ನೀವು ಯಾವುದೇ ಕಷ್ಟ ಇರಲಿ, ಆ ಕಷ್ಟದಲ್ಲಿ ಶನಿ ಭಗವಂತ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಹಾಗಾಗಿ ನಿಮ್ಮ ಕಷ್ಟಗಳು ನಿಮಗೆ ಕಷ್ಟ ಅಂತಾನೆ ಅನ್ಸಲ್ಲ, ಸುಖದ ಜೀವನ ಇದೆ ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ.
ಇನ್ನು ಈ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲ ಅನ್ನೋದು ಇದ್ದೇ ಇರುತ್ತೆ. ತುಂಬಾ ಲಾಭನೂ ಕೂಡ ಇರುತ್ತೆ, ಸ್ವಲ್ಪ ಮಟ್ಟಿನ ತೊಂದರೆಗಳು ಕೂಡ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಕುಜಗ್ರಹನ ಅನುಕೂಲಕರವಾಗಿರೋದ್ರಿಂದ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಇಷ್ಟೆಲ್ಲ ಲಾಭನ ನೋಡಿದ್ರೆ, ಶುಭ ಫಲಗಳನ್ನ ನೋಡಿದ್ರೆ, ಅಶುಭ ಫಲಗಳೇನೇನಿದೆ ಅಂತ ನೋಡೋದಾದರೆ ಸೂರ್ಯನಿಂದ ಸಂತಾನಕ್ಕೆ ತೊಂದರೆ ಆಗುತ್ತೆ. ನೀವೇನಾದರೂ ಸಂತಾನಕ್ಕೋಸ್ಕರ ಅಪೇಕ್ಷೆ ಮಾಡ್ತಿದ್ರೆ ಈ ಟೈಮು ಪರ್ಫೆಕ್ಟ್ ಆಗಿಲ್ಲ. ಹಾಗಾಗಿ ನೀವು ಈ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಸಂತಾನ ಅಪೇಕ್ಷೆ ಮಾಡಬೇಡಿ. ಗರ್ಭಿಣಿಯರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಗರ್ಭಿಣಿಯರ ಮಹಿಳೆಯರು ತುಂಬ ಕೆಲಸ ಮಾಡೋದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗರ್ಭಿಣಿಯರ ಸ್ತ್ರೀ ಇದ್ದರೆ ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊಳ್ಳಿ. ಇದರಿಂದ ಕೂಡ ಗರ್ಭಿಣಿಯರಿಗೆ ಸಮಸ್ಯೆಗಳಾಗಬಹುದು. ಹಾಗಾಗಿ ಸೂರ್ಯನಿಂದ ಸಂತಾನಕ್ಕೆ ತೊಂದರೆ ಬರಬಹುದು. ಗರ್ಭಿಣಿಯರು ಹುಷಾರಾಗಿ ಇರಬೇಕಾಗತ್ತೆ. ಇನ್ನು ಮೇ 14ರ ನಂತರ ಈ ರಾಶಿಯವರಿಗೆ ಗುರುಬಲ ಇರಲ್ಲ. ಹಾಗಾಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುವುದು, ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಬರುವುದು, ನೀವು ಯಾವುದೇ ಕೆಲಸ ಶುರು ಮಾಡ್ತಿದ್ರು ಕೂಡ ಕೆಲಸದಲ್ಲಿ ವಿಘ್ನಗಳು ಬರೋದು ಈ ರೀತಿಯಾಗಿ ಆಗುತ್ತೆ. ಹಾಗೆಯೇ ವಾಹನ ಚಾಲನೆ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಗುರುಬಲ ಮೇ 14ರ ನಂತರ ಇರೋದಿಲ್ಲ, ಮೇ 14ರವರೆಗೆ ಇರುತ್ತೆ. ಹಾಗಾಗಿ ನೀವು ಹುಷಾರಾಗಿರೋದು ಮೇ 14ರ ನಂತರ 1 ವರ್ಷ ಗುರುಬಲ ಇರೋದಿಲ್ಲ. ಹಾಗೆಯೇ ಸುಮ್ಮನೆ ಕೋಪ ಅನ್ನೋದನ್ನು ನೀವು ಮಾಡ್ಕೋತೀರಾ, ಅದನ್ನು ತಪ್ಪಿಸ್ಬೇಕಾಗತ್ತೆ. ನಿಮ್ಮ ಕೋಪನ ನೀವು ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತೆ. ಸುಮ್ಮನೆ ನೀವು ಕೋಪನ ಮಾಡ್ಕೋಬಾರ್ದು. ಯಾಕಂದರೆ ನಾವೆಷ್ಟು ಕೋಪ ಮಾಡ್ಕೋತಿರೋ ಅಷ್ಟು ಸಮಸ್ಯೆಗಳು ನಮಗೆ ಬರುತ್ತೆ. ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಇನ್ನು ರಾಹುಗ್ರಹ ನಿಮ್ಮ ರಾಶಿಯಲ್ಲಿ ಖರ್ಚು ಅನ್ನೋದನ್ನು ಹೆಚ್ಚು ಮಾಡ್ತಾರೆ. ಜಾಸ್ತಿ ವಿಪರೀತವಾದಂತಹ ಖರ್ಚುಗಳು ನಿಮ್ಮ ಮೇಲೆ ಬರಬಹುದು. ಹಾಗಾಗಿ ನೀವು ನಿಮ್ಮ ಖರ್ಚುಗಳ ಮೇಲೆ ನಿಗಾ ವಹಿಸಬೇಕಾಗತ್ತೆ. ಹಾಗೆಯೇ ಕೋಪನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿರುವಂತಹ ಗರ್ಭಿಣಿ ಸ್ತ್ರೀಯನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಬಂತು ಅಂದ ಕೂಡಲೇ ನೀವು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋದು ಈ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಆರೋಗ್ಯದ ವಿಷಯವಾಗೂ ಕೂಡ ಖರ್ಚುಗಳು ಬರಬಹುದು. ನೀವು ಎಚ್ಚರಿಕೆಯನ್ನು ವಹಿಸೋದು ತುಂಬಾ ಮುಖ್ಯವಾಗಿರುತ್ತೆ. ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ನವಗ್ರಹ ಸ್ತೋತ್ರನ ಪಠನೆ ಮಾಡಬೇಕಾಗುತ್ತೆ. ಗಣೇಶನ ಆರಾಧನೆ ಮಾಡಬೇಕಾಗುತ್ತೆ. ನೀವು ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ದಶಿನ ಆಚರಣೆ ಮಾಡಿದ್ರಿ ಅಂದರೆ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಎಷ್ಟೆಲ್ಲ ಲಾಭವೂ ಕೂಡ ಇದೆ, ಹಾಗೆಯೇ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥ ವಿಷಯಗಳು ಕೂಡ ಇದೆ ಅಂತ ನಿಮಗೇನು ಅನ್ನಿಸ್ತು? ನಿಮ್ಮದು ಕೂಡ ಮಕರ ರಾಶಿನ? ಹಾಗಾದರೆ ತಪ್ಪದೇ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.